2 ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಮಳೆ ಹಿನ್ನೆಲೆಯಲ್ಲಿ ವಾಹನ ಸವಾರರು ತೀವ್ರ ಪರದಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ನಾರ್ಮಲ್ ಆಗಿ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಬೆಂಗಳೂರಿನ ಟ್ರಾಫಿಕ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸೊ ಹೀಗಿರುವಾಗ ಇಷ್ಟು ಮಳೆ ಆಗ್ಬಿಟ್ರೆ ಇನ್ನೂ ಕೂಡ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಸಂಚಾರಕ್ಕೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ. ಸಂಚಾರ ದಟ್ಟಣೆಯಿಂದ ಸಂಚಾರಕ್ಕೆ ಸವಾರರು ಒದ್ದಾಡ್ತಾ ಇದ್ದಾರೆ. ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಇವತ್ತು ಬೆಳಗ್ಗೆನೂ ಟ್ರಾಫಿಕ್ ಜಾಮು, ಈಗಲೂ ಟ್ರಾಫಿಕ್ ಜಾಮು, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ ಮಳೆ ಬರ್ತಾ ಇರೋದ್ರಿಂದ. ಸೊ ಎಂದಿಗಿಂತಲೂ ಕೂಡ ಇನ್ನೊಂದು ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ನಮ್ಮ ಪ್ರತಿನಿಧಿ ಸುಷ್ಮಿತಾ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ದಕ್ಷಿಣ ಒಳನಾಡು ಹಾಗೆ ಕರಾವಳಿ ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತದೆ. ಈ ಒಂದು ಮಳೆಯಿಂದಾಗಿ ಬೆಂಗಳೂರಲ್ಲೂ ಕೂಡ ವಿಪರೀತವಾಗಿ ಟ್ರಾಫಿಕ್ ಜಾಮ್ ಉಂಟಾಗಿರುವಂತದ್ದು. ಸದ್ಯ ನಾನಿವಾಗ KR ಸರ್ಕಲ್ ಬಳಿ ಇದ್ದೀನಿ. ಈ ಒಂದು KR ಸರ್ಕಲ್ ಆಗಿರ್ಬೋದು, ಚಾಲುಕ್ಯ ಸರ್ಕಲ್ ಆಗಿರ್ಬೋದು, ಈ ಸುತ್ತಮುತ್ತ ಏನು ವಿಪರೀತವಾಗಿ ಟ್ರಾಫಿಕ್ ಜಾಮ್ ಉಂಟಾಗಿರುವಂತದ್ದು. ಬೆಂಗಳೂರಲ್ಲಿ ಸಣ್ಣ ಮಳೆ ಬಂದರೂ ಕೂಡ ಸಾಕಷ್ಟು ಅವಾಂತರಗಳು ಉಂಟಾಗುತ್ತೆ. ಅದ್ರ ಜೊತೆಗೆ ವಿಪರೀತವಾಗಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗುತ್ತೆ. ನೀವು ನೋಡ್ತಾ ಇರ್ಬೋದು ಸದ್ಯ ವಿಧಾನಸೌಧದ ರಸ್ತೆಯನ್ನ ಯಾವ ರೀತಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಂತ ಹೇಳಿ ಸಾಲುಗಟ್ಟಿ ಕಾರ್ಗಳು ಹಾಗೆ ವಾಹನಗಳು ನಿಂತಿರುವಂತದ್ದು. ಅಂದ್ರೆ ಈ ಒಂದು ಪೀಕ್ ಅವರ್ಸ್ ಏನಾಗಿದೆ, ಎಲ್ಲರೂ ಕೂಡ ಕೆಲಸಕ್ಕೆ ಹೋಗೋರು, ಕಾಲೇಜ್ಗೆ ಹೋಗೋರು ವೆಹಿಕಲ್ಸ್ ಗಳನ್ನ ತಗೊಂಡು ರೋಡಿಗೆ ಬಂದ ಕಾರಣ ಅಂದ್ರೆ ಕಾರ್ಗಳನ್ನ ಹೆಚ್ಚಾಗಿ ಎಲ್ಲರೂ ಕೂಡ ಮನೆಯಲ್ಲಿ ನಿಲ್ಸಿದಂತಹ ಕಾರ್ಗಳನ್ನ ಎಲ್ಲರೂ ಕೂಡ ಹೆಚ್ಚಾಗಿ ತೆಗೆದುಕೊಂಡು ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಮಳೆಯಲ್ಲಿ 2 ವೀಲರ್ ಗಳಲ್ಲಿ ಓಡಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಕಾರ್ಗಳನ್ನ ತಂದಿರೋ ಕಾರಣದಿಂದಾಗಿ ವ್ಯಾಪಕವಾಗಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಸದ್ಯ ನೀವು ನೋಡ್ತಾ ಇರ್ಬೋದು ಸ್ಲೋ ಮೂವ್ಮೆಂಟ್ ಇದೆ. ಅಂದ್ರೆ ರಸ್ತೆಯ 2 ಬದಿಯಲ್ಲೂ ಕೂಡ ವಿಪರೀತವಾಗಿ ಟ್ರಾಫಿಕ್ ಜಾಮ್ ಉಂಟಾಗಿರುವಂತದ್ದು. ಈ ಒಂದು ಟ್ರಾಫಿಕ್ ಜಾಮ್ ನಿಂದಾಗಿ ವೆಹಿಕಲ್ಸ್ ಅಲ್ಲಿ ಸ್ಲೋ ಮೂವ್ಮೆಂಟ್ ಇರೋದ್ರಿಂದಾಗಿ ಎಲ್ಲರೂ ಕೂಡ ಅಂದ್ರೆ ಆನ್ ಟೈಮ್ಗೆ ಕೆಲಸಕ್ಕೆ ಹೋಗಕ್ಕಾಗ್ತಾ ಇಲ್ಲ, ಕಾಲೇಜ್ಗೆ ಹೋಗಕ್ಕಾಗ್ತಾ ಇಲ್ಲ. ಸೊ ಹೀಗಾಗಿ ಈ ಒಂದು ಮಳೆಯಿಂದಾಗಿ ಅಂದ್ರೆ ಒಂದು ಕಡೆ ಫೆಂಗಲ್ ಎಫೆಕ್ಟ್ ಇಂದಾಗಿ ಭಾರಿ ಮಳೆ ಆಗ್ತಾ ಇದೆ, ಮತ್ತೊಂದು ಕಡೆ ಸಾಂಕ್ರಾಮಿಕ ರೋಗಗಳ ಭೀತಿ ಹೆಚ್ಚಾಗ್ತಿದೆ. ಇದ್ರ ಜೊತೆಗೆ ಬೆಂಗಳೂರಿನ ಜನಕ್ಕೆ ಸರ್ವೇ ಸಾಮಾನ್ಯವಾಗಿ ಟ್ರಾಫಿಕ್ ನ ಒಂದು ಕಿರಿಕಿರಿ ಇದ್ದೇ ಇರುತ್ತೆ. ಆದ್ರೆ ಮಳೆ ಬಂದಾಗ ಈ ಒಂದು ಟ್ರಾಫಿಕ್ ಕಿರಿಕಿರಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಒಟ್ನಲ್ಲಿ ಇವತ್ತು ಹೋಗೋರೆಲ್ಲರೂ ಕೂಡ ಪಬ್ಲಿಕ್ ವೆಹಿಕಲ್ಸ್ ಏನಿದೆ ಅಂದ್ರೆ ಬಸ್ಗಳನ್ನ ಏನು ಅವಲಂಬಿಸೋದು ಸೂಕ್ತ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಧನರಾಜ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.